ನಮಸ್ಕಾರ ಸ್ನೇಹಿತರೆ. ನಾಳೆ ದಿವಸ ಶುಕ್ರವಾರ ಇರೋದ್ರಿಂದ ಲಕ್ಷ್ಮೀ ದೇವಿಗೆ ಈ 2 ವಸ್ತುಗಳನ್ನು ಅರ್ಪಿಸಿದರೆ ಧನವಂತರಾಗ್ತೀರಿ ಅಂತ ಹೇಳಿ ಅಂದರೆ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಯಾವ ವಸ್ತುಗಳು ಅರ್ಪಿಸಬೇಕು ಅಂತ ಇಲ್ಲಿ ಹೇಳ್ತೀನಿ ನೋಡ್ರಿ. ಮನೆಯಲ್ಲಿ ಧನ ಧಾನ್ಯ ಸಂಪತ್ತು ಅದೃಷ್ಟವನ್ನು ಹೊಂದಲು ಬಯಸಿದರೆ ಶುಕ್ರವಾರ ದಿನದಂದು ಲಕ್ಷ್ಮೀ ದೇವಿಗೆ ಇವುಗಳನ್ನು ಅರ್ಪಿಸಬೇಕು. ಹಾಗೂ ಆ ತಾಯಿಯನ್ನು ಈ ವಿಧಾನಗಳ ಮೂಲಕ ಪೂಜೆಯನ್ನು ಮಾಡಿದ್ರೆ ಶುಕ್ರವಾರ ದಿನದಂದು ಲಕ್ಷ್ಮೀ ದೇವಿಗೆ ಯಾವ ವಸ್ತುವನ್ನು ಅರ್ಪಿಸಬೇಕು ಅಂತೇಳಿ ಹೇಳ್ತೀನಿ ನೋಡ್ರಿ. ಲಕ್ಷ್ಮೀ ದೇವಿಯು ನಮಗೆ ಸಂಪತ್ತನ್ನು ಕರುಣಿಸುವ ದೇವತೆ. ಯಾವ ವ್ಯಕ್ತಿಯು ತನ್ನ ಜೀವನದಲ್ಲಿ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡಿತಾನೋ ಅಥವಾ ಹೊಂದುತ್ತಾನೋ ಅವನು ಭವಿಷ್ಯದಲ್ಲಿ ಶ್ರೀಮಂತನಾಗುತ್ತಾನೆ ಎನ್ನುವ ನಂಬಿಕೆ ಇದೆ. ಈ ಕಾರಣಕ್ಕಾಗಿ ಹೆಚ್ಚಿನವರು ಅಂದರೆ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅಂತ ಪ್ರಯತ್ನವನ್ನು ಮಾಡ್ತಾರೆ. ಇದಕ್ಕಾಗಿ ಅವರು ವ್ರತಗಳನ್ನು ಇನ್ನಿತರ ಪೂಜೆಗಳನ್ನು ಮಾಡ್ತಾರೆ. ನೀವು ಕೂಡ ಅಂದರೆ ಲಕ್ಷ್ಮೀ ದೇವಿಯ ಮೆಚ್ಚುಗೆಗೆ ಪಾತ್ರ ಆಗಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಧನ ಧಾನ್ಯ ಸಂಪತ್ತು ಅದೃಷ್ಟ ಸಮೃದ್ಧಿ ಮತ್ತು ಖ್ಯಾತಿಯ ಅಖಂಡವಾಗಿ ಇರಬೇಕು ಅಂತ ಬಯಸಿದರೆ ಈ ಸಣ್ಣ ಸಣ್ಣ ಕೆಲಸಗಳನ್ನು ತಪ್ಪದೇ ಮಾಡಿರಿ. ಈ ಕೆಲಸಗಳನ್ನು ಮಾಡೋದ್ರಿಂದ ಲಕ್ಷ್ಮೀ ದೇವಿಯು ತನ್ನ ಆಶೀರ್ವಾದ ಅಂದರೆ ನಿಮ್ಮ ಮೇಲೆ ಮಳೆಯಂತೆ ಸುರಿಸ್ತಾಳೆ ಅಂತಲೇ ಹೇಳ್ತೀನಿ. ಇನ್ನು ಯಾವ ವಸ್ತುಗಳಂದರೆ ಲಕ್ಷ್ಮೀ ದೇವಿಗೆ ಅರ್ಪಿಸಬೇಕು ಅಂದರೆ ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸೋದು ಎಂದರೆ ಅದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಆದರೆ ನೀವು ಮಾಡುವಂತಹ ಪ್ರಯತ್ನದಲ್ಲಿ ಶ್ರದ್ಧೆಯನ್ನು ಭಕ್ತಿಯನ್ನು ಕಂಡರೆ ಆಕೆ ಖಂಡಿತವಾಗಿಯೂ ನಿಜವಾಗಿಯೂ ಒಲಿತಾಳೆ ಅಂತಲೇ ಹೇಳ್ತೀನಿ. ಈ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆದುಕೊಳ್ಳಲು ಶುಕ್ರವಾರ ದಿನವು ಅತ್ಯಂತ ಪ್ರಶಸ್ತವಾದ ದಿನ ಆಗಿರ್ತದೆ. ಶುಕ್ರವಾರ ದಿನದಂದು ಸ್ನಾನವನ್ನು ಮಾಡಿ ಧ್ಯಾನ ಮಾಡಿ ಲಕ್ಷ್ಮೀ ದೇವಿಯನ್ನು ಪೂಜೆಯನ್ನು ಮಾಡಬೇಕು. ಇವುಗಳನ್ನು ಮಾಡಿದ ನಂತರ ನೀವು ಹಸುವಿನ ಹಾಲಿಗೆ ಅಕ್ಕಿಯನ್ನು ಬೆರೆಸಿ ಪಾಯಸವನ್ನು ತಯಾರಿಸಬೇಕು. ಅದನ್ನು ಸಕ್ಕರೆ ಮತ್ತು ಮಿಠಾಯಿ ಅಂತ ಅಂದರೆ ಪಾಯಸ ಅಂತ ಏನು ಹೇಳ್ತಲ್ಲ ಅದನ್ನು ಮಾಡಿ ಲಕ್ಷ್ಮೀ ದೇವಿಗೆ ನೈವೇದ್ಯವನ್ನು ಮಾಡಬೇಕು. ಒಂದು ವೇಳೆ ನಿಮಗೆ ಸಕ್ಕರೆ ಅಥವಾ ಸಕ್ಕರೆ ಮಿಠಾಯಿ ಆಗಿರ್ಬೋದು ಅಥವಾ ನಿಮಗೆ ಅಂದರೆ ಹಾಲಿನಲ್ಲಿ ಮಾಡಿರುವಂಥ ಪಾಯಸವನ್ನು ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಸರಳವಾಗಿ ಅಂದರೆ ಪಾಯಸ ಹೆಂಗೆ ಮಾಡ್ತೀವಲ್ಲ ಹಾಗೆ ಅಂದರೆ ಸಕ್ಕರೆಯನ್ನು ಬೆರೆಸಿ ದೇವತೆಗೆ ನೈವೇದ್ಯವಾಗಿ ಅರ್ಪಿಸಬೇಕು. ಇದನ್ನು ಮಾಡೋದ್ರಿಂದ ಕೂಡ ಲಕ್ಷ್ಮೀ ದೇವಿಯು ನಿಮ್ಮ ಮೇಲೆ ಶೀಘ್ರದಲ್ಲಿ ಪ್ರಸನ್ನನಾಗ್ತಾಳೆ. ಅದೇ ರೀತಿ ನಿಮ್ಮ ಮನೆಯಲ್ಲಿ ಸಂಪತ್ತು ಹಾಗೂ ಸಮೃದ್ಧಿಗೆ ಯಾವುದೇ ರೀತಿಯ ಕೊರತೆ ಎದುರಾಗದಂತೆ ನೋಡ್ಕೋತಾಳೆ. ಇದ್ರ ಜೊತೆಗೆ ವಿಶೇಷವಾಗಿ ತುಪ್ಪವನ್ನು ಕೂಡ ಅದರೊಳಗೆ ಅಂದರೆ ಹಾಕಿ ನೈವೇದ್ಯವನ್ನು ತೋರಿಸ್ಬೇಕು. ಇನ್ನು ನೈವೇದ್ಯ ನಂತರ ಏನು ಮಾಡಬೇಕು ಅಂದರೆ ಲಕ್ಷ್ಮೀ ದೇವಿಗೆ ನೀವು ಅಕ್ಕಿಯಿಂದ ತಯಾರು ಮಾಡಿರುವಂತಹ ಪಾಯಸವನ್ನು ಹಾಗೂ ಸಕ್ಕರೆ ಮಿಠಾಯಿ ಅಂದರೆ ಭಾಳ ಇಷ್ಟ ಆ ತಾಯಿಗೆ ನೈವೇದ್ಯವಾಗಿ ಅರ್ಪಿಸಿದ ನಂತರ ಒಂದು ಸಣ್ಣ ಕೆಲಸವನ್ನು ಮಾಡಬೇಕು. ಏನಂದರೆ ಲಕ್ಷ್ಮೀ ದೇವಿಯ ಪೂಜೆಯ ಕೊನೆಯಲ್ಲಿ ಆರತಿಯನ್ನು ಮಾಡಿ ದೇವಿಗೆ ಅರ್ಪಿಸಿದ ನೈವೇದ್ಯವನ್ನು ಪ್ರಸಾದವಾಗಿ ಎಲ್ಲರೂ ತೆಗೆದುಕೊಳ್ಬೇಕು. ಮನೆ ಮಂದಿ ಎಲ್ಲ ದೇವರ ಪ್ರಸಾದ ಎಲ್ಲರೂ ತಗೋಬೇಕು. ಹಾಗೂ ಪೂಜೆಗೆ ಆಹ್ವಾನಿಸಿದ್ದ ಕನ್ಯರಿಗೆ ಆಹಾರವನ್ನು ನೀಡೋದ್ರ ಮೂಲಕ ಗೌರವಿಸಬೇಕು ಅಂತಲೇ ಹೇಳ್ತೀನಿ. ನಾಳೆ ಯಾರಾದರೂ ಅಂದರೆ ಶುಕ್ರವಾರ ದಿವಸ ಯಾರಾದರೂ ಮನೆಗೆ ಕನ್ಯರು ಬಂದರೆ ಅವ್ರಿಗೂ ಕೂಡ ಈ ಪ್ರಸಾದ ನೀವೇನು ಮನೇಲಿ ತಗೋತಿರಲ್ಲ ಆ ಪ್ರಸಾದ ಆ ಕನ್ಯರಿಗೂ ನೀಡಬೇಕು ಅಂತಲೇ ಹೇಳ್ತೀನಿ. ಅದೇ ರೀತಿ ಈ 7 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹೆಣ್ಣು ಮಗುವಿಗೆ ಆಹಾರವನ್ನು ತಿನ್ನಿಸೋದ್ರ ಮೂಲಕ ಲಕ್ಷ್ಮೀ ದೇವಿಯು ನಿಮ್ಮ ಮೇಲೆ ಸಂತೋಷವನ್ನು ಪಡ್ತಾಳೆ ಅಂತಲೇ ಹೇಳ್ಬೋದು. ಈ ದಿನ ಸ್ನಾನ ಧ್ಯಾನ ಎಲ್ಲವನ್ನು ಮಾಡಿ ಲಕ್ಷ್ಮೀ ದೇವಿಯನ್ನು ಶುದ್ಧ ಹೃದಯದಿಂದ ಪೂಜಿಸಿ ಶ್ರದ್ಧಾಭಕ್ತಿಯಿಂದ ಪೂಜಿಸಿ ನಿಮ್ಮ ಖಜಾನೆ ಯಾವಾಗಲೂ ತುಂಬಿತ್ತದ ಅಂತಲೇ ಹೇಳ್ತೀನಿ. ಶುಕ್ರವಾರ ದಿನದಂದು ನೀವು ಮಾಡುವಂತಹ ಕೆಲಸಗಳನ್ನು ಮಾಡೋದ್ರಿಂದ ಆ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ತೀರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.